ॐ यो ब्रह्माणं विदधाति पूर्वम् यो वै वेदांश्च प्रहिणोति तस्मै तम्हदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। हरिः ॐ श्रीगुरुभ्यो नमः। हरिः ॐ। Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಫಾಲ್ಗುಣ ಬಹುಳ ದಶಮಿ ಶ್ರೇಷ್ಠವಾದಂತಹ ಶನಿವಾಸರ ಇಂತಹ ಶುಭವಾದ ಶ್ರೇಷ್ಠವಾದ ಶನಿವಾರದ ಮುಸ್ಸಂಜೆಯಲ್ಲಿ ಶ್ರೀರಾಮ ಸ್ತುತಿ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀರಾಮ ಸ್ತುತಿ. ಓಂ ವೇದ ವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೇ ವೇದ ಪ್ರಾಚೇತಸಾದೋಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ವಾಲ್ಮೀಕಿ ಗಿರಿ ಸಂಭೂತ ರಾಮ ಸಾಗರ ಗಾಮಿನಿ ಪುನಾತಿ ಭುವನಂ ಪುಣ್ಯ ರಾಮಾಯಣ ಮಹಾನದಿ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ವಾಲ್ಮೀಕಿರ್ಮುನಿಸಿಂಹಸ್ಯ ಕವಿತಾವನಚಾರಿಣಃ ಶೃಣ್ವನ್ ರಾಮಕಥಾನಾದಂ ಕೋ ನ ಯಾತಿ ಪರಾಂ ಗತಿಂ. ನಮೋऽस्तु ರಾಮಾಯ ಸಲಕ್ಷ್ಮಣಾಯ ದೇವ್ಯೈ ಚ ತಸ್ಯೈ ಜನಕಾತ್ಮಜಾಯೈ ನಮೋऽस्तु ರುದ್ರೇಂದ್ರಯಮಾನಿಲೇಭ್ಯಃ ನಮೋऽस्तु ಚಂದ್ರಾರ್ಕಮರುದ್ಗಣೇಭ್ಯಃ ಮೂಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಎರಡು ನಿಮಿಷ ನಾಮ ಜಪ, ರಾಮ ತಾರಕ ಮಂತ್ರ ನಾವು ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್.
श्री राम जय राम जय जय राम। 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 जय जय राम। जय जय राम। ಮಾರ್ಚ್ ತಿಂಗಳ 14ನೇ ತಾರೀಕು 2026ನೇ ಇಸವಿ ಈ ಶ್ರೇಷ್ಠವಾದ ಶನಿವಾರದ ಮುಸ್ಸಂಜೆಯಲ್ಲಿ ಒಂದು ವೈಷ್ಣವ ಭಜನೆಯನ್ನು ಹಾಡೋಣ. ಹೇಳಿಕೊಟ್ಟ ನಂತರ ಪುನರಾವರ್ತನೆ. ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ. ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ. ಪಾಂಡುರಂಗ 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 ಹರಿ. ಪಾಂಡುರಂಗ 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 ಹರಿ. ಮಕರ ಕುಂಡಲಧಾರಿ ಭಕ್ತ ಬಂಧು ಶೌರಿ. ಮುಕ್ತಿದಾತ ಶಕ್ತಿದಾತ ವಿಠ್ಠಲ ನರಹರಿ. ದೀನಬಂಧು ಕೃಪಾ ಸಿಂಧು ಶ್ರೀಹರಿ ಶ್ರೀಹರಿ. ಪಾವನಾಂಗ ಹೇ ಕೃಪಾಂಗ ವಾಸುದೇವ ಹರಿ. ತುಳಸಿ ಹಾರ ಕಂದರ ಭಕ್ತ ಹೃದಯ ಮಂದಿರ. ಮಂದರಾದ್ರಿ ಧರ ಮುಕುಂದ ಇಂದಿರೇಶ ಶ್ರೀಹರಿ. ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ. ಪಾಂಡುರಂಗ 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 ಹರಿ. ಪಾಂಡುರಂಗ ಹರಿ.
पांडुरंग हरि। लक्ष्मी रमण गोविंद गोविंद। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभो। ಶ್ರೀಮದ್ಭಗವದ್ಗೀತೆಯ ಸಪ್ತದಶೋಧ್ಯಾಯ ಇದರ ಕೆಲವು ಶ್ಲೋಕಗಳ ಪಾರಾಯಣ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಸಪ್ತದಶೋಧ್ಯಾಯಃ ಶ್ರದ್ಧಾತ್ರಯ ವಿಭಾಗ ಯೋಗಃ. अर्जुन उवाच ये शास्त्रविधिमुत्सृज्य यजन्ते श्रद्धयान्विताः तेषां निष्ठा तु का कृष्ण। सत्त्वमाहो रजस्तमः। श्रीभगवानुवाच त्रिविधा भवति श्रद्धा देहिनां सा स्वभावजा। सात्विकी राजसी चैव तामसी चेति तां शृणु। सत्त्वानुरूपा सर्वस्य श्रद्धा भवति भारत। श्रद्धामयोऽयं पुरुषः यो यच्छ्रद्धः स एव सः। यजन्ते सात्विका देवान् यक्षरक्षांसि राजसाः प्रेतान् भूतगणांश्चान्ये यजन्ते तामसा जनाः। अशास्त्रविहितं घोरम् तप्यन्ते ये तपो जनाः। दम्भाहङ्कारसंयुक्ताः कामरागबलान्विताः कर्षयन्तः शरीरस्थम्
भूतग्राममचेतसः मां चैवान्तः शरीरस्थम् तान् विद्यासुरनिश्चयान् ॐ शान्तिः 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 हरिः ॐ श्रीगुरुभ्यो नमः हरिः ॐ। जो लोग दंभ तथा अहंकार से अभिभूत होकर शास्त्र विरुद्ध कठोर तपस्या और व्रत करते हैं, जो काम तथा आसक्ति द्वारा प्रेरित होते हैं, जो मूर्ख हैं तथा शरीर के भौतिक तत्वों को तथा शरीर के भीतर स्थित परमात्मा को कष्ट पहुंचाते हैं, वे असुर कहे जाते हैं। ಕಳೆದ ಅಧ್ಯಾಯದಲ್ಲಿ 16ನೇ ಅಧ್ಯಾಯದಲ್ಲಿ ದೈವಾಸುರ ಸಂಪತ್ ವಿಭಾಗ ಯೋಗದಲ್ಲಿ ಆಸುರಿ ಸಂಪತ್ತುಗಳನ್ನು ದೈವಿ ಸಂಪತ್ತುಗಳನ್ನು ಸುದೀರ್ಘವಾಗಿ ನೋಡಿದ್ದೇವೆ. ಆದರೂ ಶ್ರದ್ಧೆಗೆ ಅನುಗುಣವಾಗಿ ನಮ್ಮ ಸ್ವಭಾವ ಹೇಗಿರುತ್ತೆ ಅನ್ನುವುದಕ್ಕೋಸ್ಕರವಾಗಿ ಈ 5 ಮತ್ತು 6ನೆಯ ಶ್ಲೋಕದಲ್ಲಿ ಯಾರು ಶರೀರದಲ್ಲಿರುವ ಇಂದ್ರಿಯಗಳ ಸಮೂಹವನ್ನು ಕೃಶಗೊಳಿಸುತ್ತಾ ಶರೀರದ ಒಳಗಿರುವ ನನ್ನನ್ನು ಸೊರಗಿಸುತ್ತಿರುವರೋ ಆ ತಿಡಿಗೇಡಿಗಳನ್ನು ಆಸುರ ಶ್ರದ್ಧೆಯುಳ್ಳವರೆಂದು ತಿಳಿದುಕೋ ಎಂದು ಆಸುರಿ ಸಂಪತ್ತಿನವರ ಗುಣವನ್ನು ಇಲ್ಲಿ ಮತ್ತೆ ಹೇಳಲಾಗಿದೆ, ಶ್ರದ್ಧೆಗೆ ಅನುಗುಣವಾಗಿ. ಈಗ ಆಹಾರದಲ್ಲೂ ಕೂಡ ನಮ್ಮ ಶ್ರದ್ಧೆ ಹೇಗಿರುತ್ತೆ ಅನ್ನುವಂಥದ್ದನ್ನು ಮುಂದಿನ ಶ್ಲೋಕದಲ್ಲಿ ವಿವರಿಸಲಾಗಿದೆ. ನೋಡುವ. 7ನೆಯ ಶ್ಲೋಕ ಪುನರಾವರ್ತಿಸಿರಿ. ಶ್ರೀ ಭಗವಾನುವಾಚ ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಶ್ರದ್ಧೆಗೆ ಅನುಗುಣವಾಗಿ ನಮ್ಮ ಆಹಾರ, ನಮ್ಮ ಯಜ್ಞ, ನಮ್ಮ ತಪಸ್ಸು ಮತ್ತು ನಮ್ಮ ದಾನ ಇವೆಲ್ಲವೂ ಕೂಡ ಶ್ರದ್ಧೆಗೆ ಅನುಗುಣವಾಗಿ ಭೇದಗಳಿರುವವು. ಆ ಭೇದಗಳನ್ನು ಇಲ್ಲಿ 7ನೇ ಶ್ಲೋಕದಲ್ಲಿ ತಿಳಿಸಲಾಗಿದೆ. ನೋಡಿ ಹಿಂದಿಯ अनुवाद। यहां तक कि प्रत्येक व्यक्ति जो भोजन पसंद करता है वह भी प्रकृति के अनुसार 3 प्रकार का होता है। यही बात यज्ञ, तपस्या तथा दान के लिए भी सत्य है। अब उनके भेदों के विषय में सुनो। Even food of which all partake is of 3 kinds according to the 3 modes of material nature. The same is true of sacrifices, austerities and charity. Listen, and I shall tell you
ಆಫ್ ದಿ ಡಿಸ್ಟಿಂಕ್ಷನ್ಸ್ ಆಫ್ ದೀಸ್. ಕೇವಲ ಆಹಾರ ಮಾತ್ರವಲ್ಲ, ಯಜ್ಞ, ತಪಸ್ಸು, ದಾನದಲ್ಲೂ ಕೂಡ ಭೇದಗಳಿವೆ. ನೋಡಿ, ಆಹಾರ ತು ಅಪಿ ಸರ್ವಸ್ಯ ತ್ರಿವಿಧ ಭವತಿ ಪ್ರಿಯ. ಯಜ್ಞ, ತಪಃ ತಥಾ ದಾನಂ ತೇಷಾಂ ಭೇದಂ ಇಮಂ ಶೃಣು. ಮತ್ತು ಎಲೈ ಅರ್ಜುನ, ಶ್ರದ್ಧೆಯು 3 ವಿಧವಾಗಿರುವಂತೆಯೇ ಆಹಾರ ಭೋಜನವೂ ಸಹ, ಆಹಾರ ಅಪಿ ಭೋಜನವೂ ಸಹ ಸರ್ವಸ್ಯ ಎಲ್ಲರಿಗೂ ತಮ್ಮ ತಮ್ಮ ಪ್ರಕೃತಿಗೆ ಅನುಸಾರವಾಗಿ ತ್ರಿವಿಧ ಪ್ರಿಯ ಭವತಿ 3 ವಿಧದಲ್ಲಿ ಪ್ರಿಯವಾಗುತ್ತದೆ. ತು ಮತ್ತು ತಥಾ ಅದರಂತೆಯೇ ಯಜ್ಞ ಯಜ್ಞ, ತಪಃ ತಪಸ್ಸು ಮತ್ತು ದಾನಂ ದಾನವೂ ಸಹ 3 ವಿಧಗಳಾಗಿರುವುವು. ತೇಷಾಂ ಇಮಂ ಭೇದಂ ಶೃಣು, ಅವುಗಳ ಈ ಬೇರೆ ಬೇರೆ ಭೇದಗಳನ್ನು ಕೇಳು. ಭೋಜನವೂ ಸಹ ಎಲ್ಲರಿಗೂ ಅವರವರ ಪ್ರಕೃತಿಗೆ ಅನುಗುಣವಾಗಿ 3 ವಿಧದಲ್ಲಿ ಪ್ರಿಯವಾಗುತ್ತದೆ. ಅದರಂತೆಯೇ ಯಜ್ಞ, ತಪಸ್ಸು ಮತ್ತು ದಾನವೂ ಸಹ 3 ವಿಧ, ಅವುಗಳ ಈ ಬೇರೆ ಬೇರೆ ಭೇದಗಳನ್ನು ಕೇಳು. ಅರ್ಜುನ, ತ್ರಿವಿಧ 3 ಬಗೆಯಾದ ಸ್ವಭಾವದ 3 ಬಗೆ ಸ್ವಭಾವದ ಮನುಷ್ಯರಿಗೆ ಪ್ರಿಯವಾಗುವ ಸಾತ್ವಿಕ, ರಾಜಸ, ತಾಮಸ ಪೂಜೆಗಳ ಪ್ರಕಾರಗಳನ್ನು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಅದರಂತೆಯೇ ಆಹಾರ, ಯಜ್ಞ, ತಪಸ್ಸು, ದಾನ ಮುಂತಾದ ಶಾಸ್ತ್ರೀಯ ಕರ್ಮಗಳು ಸಹ 3 ಪ್ರಕಾರದ್ದಾಗಿವೆ ಮತ್ತು ಅವುಗಳು ಆಯಾ ಪ್ರಕಾರದ ಶ್ರದ್ಧೆ ಇರುವ ಮನುಷ್ಯರಿಗೆ ಪ್ರಿಯವಾಗುತ್ತವೆ ಎಂಬುದನ್ನು ಹೇಳುತ್ತೇನೆ, ಕೇಳುವಂತವನಾಗು. ಈ 7ನೇ ಶ್ಲೋಕದ ಶಾಂಕರ ಭಾಷ್ಯವನ್ನು ನೋಡೋಣ. ಆಹಾರಾಣ ಚ ರಸ್ಯ ಸ್ನಿಗ್ಧಾದಿ ವರ್ಗತ್ರಯ ರೂಪೇಣ ಭಿನ್ನಾನಾಂ ಯಥಾಕ್ರಮಂ ಸಾತ್ವಿಕ, ರಾಜಸ, ತಾಮಸ ಪುರುಷ ಪ್ರಿಯತ್ವ ದರ್ಶನಂ ಸಹ ಕ್ರಿಯತೆ. ರಸ್ಯ ಸ್ನಿಗ್ಧಾದಿಷು ಆಹಾರ ವಿಶೇಷೇಷು ಆತ್ಮನಃ ರಜಸ್ತಮೋ ಲಿಂಗಾನಾಂ ಆಹಾರಾಣಾಂ ಪರಿವರ್ಜನಾರ್ಥಂ ಸತ್ವಲಿಂಗಾನಾಂಚ ಉಪಾದಾನಾರ್ಥಂ ತಥಾ ಯಜ್ಞಾದೀನಾಂ ಅಪಿ ಸತ್ವಾದಿಗುಣ ಭೇದೇನ ತ್ರಿವಿಧತ್ವ ಪ್ರತಿಪಾದನಂ ಇಹ ರಾಜಸ ತಾಮಸಾನ್ ಬುದ್ಧ್ವಾ ಕಥಂ ನು ನಾಮ ಪರಿತ್ಯಜೇತ್ ಸಾತ್ವಿಕಾನೇವ ಅನುತಿಷ್ಠೇತ್ ಇತ್ಯೇವಮರ್ಥಂ. ಆಹಾ, ಇಲ್ಲಿ ಆಹಾರಗಳನ್ನು ರಸ್ಯ, ಸ್ನಿಗ್ಧವೇ ಮುಂತಾಗಿ 3 ವರ್ಗಗಳಾಗಿ ವಿಂಗಡಿಸಿ ಅವು ಕ್ರಮವಾಗಿ ಸಾತ್ವಿಕ, ರಾಜಸ, ತಾಮಸ ಜನರಿಗೆ ಪ್ರಿಯವಾಗಿರುವೆವೆಂದು ತಿಳಿಸಲಾಗುತ್ತದೆ. ರಸ್ಯ, ಸ್ನಿಗ್ಧವೇ ಮುಂತಾದ ಆಯಾ ಆಹಾರಗಳಲ್ಲಿ ತನಗೆ ಹೆಚ್ಚಿನ ಪ್ರೀತಿ ಇರುವುದೆಂಬ ಗುರುತಿನಿಂದ ತಾನು ಸಾತ್ವಿಕನು, ರಾಜಸನು ಅಥವಾ ತಾಮಸನು ಎಂಬುದನ್ನು ಅರಿತುಕೊಂಡು ರಜಸ್ಸು ತಮಸ್ಸುಗಳಿಗೆ ಗುರುತಾಗಿರುವ ಆಹಾರಗಳನ್ನು ಬಿಡುವುದಕ್ಕೂ ಸತ್ವದ ಗುರುತಾಗಿರುವ ಆಹಾರಗಳನ್ನು ಸ್ವೀಕರಿಸುವುದಕ್ಕೂ ಅವನ್ನು ಇಲ್ಲಿ ಹೇಳಿದೆ. ರಸ್ಯಾಹ, ಸ್ನಿಗ್ಧಾಹ, ಸ್ಥಿರಾಹ, ಹೃದ್ಯಾಹ, ಈ ರೀತಿಯಾಗಿ ಬಗೆ ಬಗೆಯಾದ ಆಹಾರಗಳು. ಮತ್ತು ಯಜ್ಞಾದಿಗಳನ್ನು ಇಲ್ಲಿ ಸತ್ವವೇ ಮುಂತಾದ ಗುಣಗಳ ಗುರುತಾಗಿ 3 ವಿಧವೆಂದು ಹೇಳಿರುವುದು ರಾಜಸ ತಾಮಸಗಳನ್ನು ಅರಿತುಕೊಂಡು ಅವನ್ನು ಹೇಗಾದರೂ ಪರಿತ್ಯಾಗ ಮಾಡಲಿ, ಸಾತ್ವಿಕವಾದವುಗಳನ್ನೇ ಸೇವೆ ಮಾಡಲಿ ಎಂಬುದಕ್ಕಾಗಿ ಭಗವಂತನು ಇಲ್ಲಿ ಹೇಳಿರುವನು. ಆಹಾರದಲ್ಲಿ 3 ವಿಧ, ಯಜ್ಞದಲ್ಲಿ 3 ವಿಧ, ತಪಸ್ಸು ಹಾಗೂ ದಾನಗಳಲ್ಲೂ ಕೂಡ 3 ವಿಧಗಳು. ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ರಾಜಸಿಕ ತಾಮಸ ವರ್ಗಗಳನ್ನು
ಬಿಟ್ಟು ಸಾತ್ವಿಕದ ಗುಣಮಟ್ಟವನ್ನೇ ನಾವೆಲ್ಲರೂ ಸ್ವೀಕರಿಸತಕ್ಕದ್ದು ಎನ್ನುವುದಕ್ಕೋಸ್ಕರವಾಗಿ ಈ ಭೇದಗಳನ್ನು ಈಗ ಹೇಳಲಾಗುತ್ತಿದೆ. ಪ್ರತಿಯೊಬ್ಬನಿಗೂ ಪ್ರಿಯವಾದ ಆಹಾರವು 3 ಬಗೆಯಾಗಿರುತ್ತದೆ. ಯಜ್ಞ, ತಪಸ್ಸು, ದಾನ ಇವು ಕೂಡ 3 ಬಗೆಯಾಗಿರುತ್ತದೆ. ಆಚಾರ್ಯ ಶಂಕರರು ಈ ಶ್ಲೋಕಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ ನೋಡಿ. ಆಹಾರಸ್ತ್ವಪಿ ಸರ್ವಸ್ಯ ಹುಟ್ಟುಃ ಪ್ರಾಣಿನಃ ತ್ರಿವಿಧಃ ಭವತಿ ಪ್ರಿಯಃ ಇಷ್ಟಃ ತಥಾ ಯಜ್ಞಃ ತಥಾ ತಪಃ ತಥಾ ದಾನಂ ತೇಷಾಂ ಆಹಾರಾದೀನಾಂ ಭೇದಂ ಇಮಂ ವಕ್ಷ್ಯಮಾಣಂ ಶೃಣು. ಭಂಜಿಸುವ ಪ್ರತಿಯೊಂದು ಪ್ರಾಣಿಗೂ ಪ್ರಿಯವಾಗಿರುವ ಬೇಕಾಗಿರುವ ಆಹಾರವು 3 ಬಗೆಯಾಗಿರುತ್ತದೆ. ಇದರಂತೆ ಯಜ್ಞವು 3 ಬಗೆ, ಇದರಂತೆ ತಪಸ್ಸೂ 3 ಬಗೆ, ಇದರಂತೆ ದಾನವೂ 3 ಬಗೆ. ಈ ಮುಂದೆ ಹೇಳುವ ಈ ಆಹಾರಾದಿಗಳ ಭೇದವನ್ನು ಹೇಳುವಂತವನಾಗೂ ಹೇ ಅರ್ಜುನ. ನೋಡಿ, ಈ ಶ್ಲೋಕ ಎಷ್ಟು ಪ್ರಮುಖವಾಗಿದೆ ಅಂತ ಹೇಳಿದ್ರೆ, ಈ ಭೇದಗಳನ್ನು ನಾವು ಅರಿತುಕೊಂಡಾಗ ಸಾತ್ವಿಕತನವನ್ನು ಅಳವಡಿಸಿಕೊಳ್ಳಲು ನಮಗೆ ಸುಲಭವಾಗುವುದು. ಆದ್ದರಿಂದ ರಾಜಸಿಕ ತಾಮಸಗಳ ವ್ಯತ್ಯಾಸಗಳನ್ನು ತಿಳಿದುಕೊಂಡರೂ ಕೂಡ ಸಾತ್ವಿಕತನವನ್ನೇ ನಾವು ಅಳವಡಿಸಿಕೊಳ್ಳತಕ್ಕದ್ದು ಎಂಬುದನ್ನು ಸ್ಪಷ್ಟಪಡಿಸಲು ನಾವು 3 ವಿಧವಾದ ಭೇದಗಳನ್ನು ಕೂಡ ಅರಿತುಕೊಳ್ಳಬೇಕು. ವಕ್ರ ಉಂಟೆಲ್ಲರಿಗೆ, ವರ್ಚಸೋರೋರ್ವರಿಗೆ, ಕತ್ತಿ ಪಣ್ಯದೊಳುಂಟು ಶಕ್ತಿ ಸಹಜದಲ್ಲಿ, ವ್ಯಕ್ತಿ ಪ್ರಭಾವಿ ಲೋಕ ಚರಿತೆಯ ಕೀಲು, ಹಸ್ತವದು ದೈವ ಕೆಲೋ ಮಂಕುತಿಮ್ಮ, ಹಸ್ತವದು ದೈವ ಕೆಲೋ ಮಂಕುತಿಮ್ಮ. ವಕ್ರ ಉಂಟೆಲ್ಲರಿಗೆ, ವಕ್ರವು ಉಂಟು. ವಕ್ರ ಎಲ್ಲರಿಗೂ ಮುಖವಿದೆ, ಆದರೆ ಲಕ್ಷಣ ಅಥವಾ ವರ್ಚಸ್ಸು ಕೇವಲ ಕೆಲವರಿಗೆ ಇದೆ. ವರ್ಚಸೋರೋರ್ವರಿಗೆ ಲಕ್ಷಣ ಅಥವಾ ವರ್ಚಸ್ಸು ಕೇವಲ ಕೆಲವರಿಗೆ ಇದೆ. ಹಾಗೆಯೇ ಕತ್ತಿ ಪಣ್ಯದೊಳುಂಟು ಶಕ್ತಿ ಸಹಜದಲ್ಲಿ, ಹಾಗೆಯೇ ಕತ್ತಿಯನ್ನು ಹಣ ಕೊಟ್ಟು ಕೊಳ್ಳಬಹುದು, ಆದರೆ ಅದನ್ನು ಎತ್ತಿ ಹೋರಾಡುವ ಶಕ್ತಿ ಸಹಜವಾಗಿ ವ್ಯಕ್ತಿಯಲ್ಲಿರಬೇಕು. ಅಂತಹ ವ್ಯಕ್ತಿಗಳ ಸಹಜ ಶಕ್ತಿಯ ಪ್ರಭಾವವೇ ಜಗತ್ತಿನ ಚರಿತ್ರೆಗೆ ಕಾರಕವಾಗಿರುತ್ತದೆ. ಈ ಜಗತ್ತನ್ನು ರೂಪಿಸುವಲ್ಲಿ, ತಿದ್ದುವಲ್ಲಿ ಮತ್ತು ನಡೆಸಿಕೊಂಡು ಹೋಗುವಲ್ಲಿ ಆ ದೈವವು ಮನುಷ್ಯನ ಪ್ರಭಾವಿ ಶಕ್ತಿಯನ್ನು ತನ್ನ ಕರ್ಣದಂತೆ ಉಪಯೋಗಿಸುತ್ತದೆ ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. Everyone has a mouth, but the charisma to utter the right words is found only in some. One can buy a sword with money. ಕತ್ತಿ ಪಣ್ಯದೊಳುಂಟು ಶಕ್ತಿ ಸಹಜದಲ್ಲಿ. One can buy a sword with money, but courage is innate. There are very few people who are capable of making history. Those who are courageous and have influence over many with their words, they become instruments of God's will. ವಕ್ರ ಉಂಟೆಲ್ಲರಿಗೆ, ವರ್ಚಸೋರೋರ್ವರಿಗೆ, ಕತ್ತಿ ಪಣ್ಯದೊಳುಂಟು ಶಕ್ತಿ ಸಹಜದಲ್ಲಿ, ವ್ಯಕ್ತಿ ಪ್ರಭಾವವಿ ಲೋಕ ಚರಿತೆಯ ಕೀಲು, ಹಸ್ತವದು ದೈವ ಕೆಲೋ ಮಂಕುತಿಮ್ಮ. ವಕ್ರ ಉಂಟೆಲ್ಲರಿಗೆ, ವಕ್ರವು ಉಂಟು ಎಲ್ಲರಿಗೆ.
ವರ್ಚಸೋರ್ ವರ್ಚಸೋರ್ವರಿಗೆ, ವರ್ಚಸ್ಸು ಓರ್ವರಿಗೆ, ಪಣ್ಯದಳುಂಟು ಪಣ್ಯದೊಳು ಉಂಟು, ಹಸ್ತವದು ಹಸ್ತವು ಅದು, ದೈವಕ್ಕೆ ದೈವಕ್ಕೆ ಎಲೋ ದೈವಕೆಲೋ ದೈವಕೆ ಎಲೋ, ವಕ್ರ ವದನ ಅಥವಾ ಮುಖ, ಪಣ್ಯ ಹಣ, ಲೋಕಚರಿತೆಯ ಜಗತ್ತಿನ ಚರಿತ್ರೆಯ ಕೀಲು. ಮುಖವು ಎಲ್ಲರಿಗೂ ಇದ್ದರೂ ಮುಖವು ಎಲ್ಲರಿಗೂ ಇದ್ದರೂ ವರ್ಚಸ್ಸಿಲ್ಲದಿದ್ದರೆ ಬೆಳೆಸಿಕೊಳ್ಳಬಹುದು. ಕತ್ತಿಯನ್ನು ಹಣ ಕೊಟ್ಟುಕೊಂಡರೂ ಅದನ್ನು ಉಪಯೋಗಿಸುವ ಶಕ್ತಿಯನ್ನು ವೃದ್ಧಿಸಿಕೊಳ್ಳಬಹುದು. ಹಾಗೆ ನಿರಂತರ ಕೃಷಿ, ಸಾಧನೆ, ಸ್ವಾಧ್ಯಾಯ, ಚಿಂತನೆ ಮುಂತಾದವುಗಳಿಂದ ತಮ್ಮ ಶಕ್ತಿ, ಪ್ರತಿಭೆ ಮತ್ತು ವರ್ಚಸ್ಸನ್ನು ಹೆಚ್ಚಿಸಿಕೊಂಡವರೇ ಈ ಜಗತ್ತಿನಲ್ಲಿ ಹೊಸತನ್ನು ಸೃಷ್ಟಿಸಿ ಜನರ ಜೀವನ ಸುಧಾರಿಸಲು ಕೀಲಕರಾಗಿರುತ್ತಾರೆ ಮತ್ತು ಚರಿತ್ರೆಯಲ್ಲಿ ಉಳಿದು ಹೋಗುತ್ತಾರೆ. ಆದರೆ ಅಂತಹ ಜನರೆಷ್ಟು? ಕೇವಲ ಬೆರಳೆಣಿಕೆಯಷ್ಟು, ಬೆರಳು ಎಣಿಕೆ, ತುಂಬಾ ಕಡಿಮೆ, ಅತ್ಯಂತ ವಿರಳ. ಕಾರಣವೇನೆಂದರೆ ಬಹಳಷ್ಟು ಜನಕ್ಕೆ ತಮ್ಮ ಕ್ಷಮತೆ ಮತ್ತು ಯೋಗ್ಯತೆ ಏನು ಎಂದು ಅರಿವಿರುವುದಿಲ್ಲ. ಅರಿವಾದವರಿಗೆ ಅದನ್ನು ಹೇಗೆ ಉಪಯೋಗಿಸುವುದೋ ಎಂಬುದು ಗೊತ್ತಿರುವುದಿಲ್ಲ. ಅದನ್ನು ವೃದ್ಧಿಸಿಕೊಳ್ಳುವ ಬಗೆಯನ್ನು ಕಂಡರೂ ಅದಕ್ಕೆ ಪೂರಕವಾದ ವಾತಾವರಣ ಮತ್ತು ಉಪಕರಣಗಳ ಕೊರತೆ ಕಾಡುತ್ತದೆ. ಹಾಗಾಗಿ ಪ್ರತಿಭೆ ಅರಳುವ ಮುನ್ನವೇ ತೊರಗುತ್ತದೆ. ಇದು ಜಗತ್ತಿನ ಬಹುತೇಕ ಜನರ ಸ್ಥಿತಿ. ಪ್ರತಿಭಾವಂತರಾಗಬೇಕಾದರೆ ಮೊಟ್ಟ ಮೊದಲಿಗೆ ನಮ್ಮನ್ನು ನಾವು ಅರಿಯಬೇಕು. ನಮ್ಮ ಗುಣಗಳೇನು ಮತ್ತು ಅವಗುಣಗಳೇನು, ನ್ಯೂನತೆಗಳೇನು ಮತ್ತು ಶಕ್ತಿಗಳೇನು ಎಂದು ನಮ್ಮ ಅವಲೋಕನವನ್ನು ನಾವು ಮಾಡಿಕೊಂಡರೆ ಯಾವುದನ್ನು ಬಿಡಬೇಕು ಮತ್ತು ಯಾವುದನ್ನು ಹಿಡಿದಿಟ್ಟುಕೊಂಡು ವೃದ್ಧಿಸಿಕೊಳ್ಳಬೇಕು ಎಂದು ಅರಿವಾಗುತ್ತದೆ. ಹಾಗೆ ಹಿಡಿದಿಟ್ಟುಕೊಂಡ ಗುಣಗಳನ್ನು ವೃದ್ಧಿಸಿಕೊಳ್ಳಲು ನಮಗೆ ಎಲ್ಲ ಸಲಕರಣೆಗಳು ಸಿಕ್ಕರೆ, ನಾವು ಅದನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ನಾವೂ ಸಹ ಪ್ರತಿಭಾವಂತರಾಗಬಹುದು. ಜಗತ್ತಿನಲ್ಲಿ ನಮ್ಮದೇ ಛಾಪನ್ನು ಬಿಟ್ಟು ಹೋಗಬಹುದು. ಜಗತ್ತಿನ ಚರಿತ್ರೆಯಲ್ಲಿ ಕೆಲಕಾಲ ನಿಲ್ಲಬಹುದು. ಆದರೆ ಜಗನ್ನಾಟಕವನ್ನಾಡಿಸುವ ಆ ಪರಮಾತ್ಮನ ಕೈಯ ಗೊಂಬೆಗಳಾದ ನಾವು ನಮ್ಮ ಪ್ರಯತ್ನದೊಟ್ಟಿಗೆ ಅವನ ಕೃಪೆಯನ್ನೂ ನಮ್ಮ ಪಾಲಿಗೆ ಸೇರಿಸಿಕೊಂಡರೆ ನಾವು ಈ ಜಗತ್ತಿನಲ್ಲಿ ಖಂಡಿತ ಯಶಸ್ಸನ್ನು ಪಡೆದು ಚರಿತ್ರೆಯಲ್ಲೊಂದು ಸ್ಥಾನಕ್ಕೆ ಭಾಜನರಾಗಬಹುದು. ಅತ್ಯಂತ ಸೊಗಸಾದಂತಹ ಮುಕ್ತಕ ನೋಡಿ, ಮತ್ತೊಮ್ಮೆ ಹಾಡುವ. ವಕ್ರ ಉಂಟೆಲ್ಲರಿಗೆ, ವರ್ಚಸೋರೋರ್ವರಿಗೆ, ಕತ್ತಿ ಪಣ್ಯದಳುಂಟು ಶಕ್ತಿ ಸಹಜದಲ್ಲಿ, ವ್ಯಕ್ತಿ ಪ್ರಭಾವಿ ಲೋಕಚರಿತೆಯ ಕೀಲು, ಹಸ್ತವದು ದೈವ ಕೆಲೋ ಮಂಕುತಿಮ್ಮ, ಹಸ್ತವದು ದೈವ ಕೆಲೋ ಮಂಕುತಿಮ್ಮ, ಮಂಕುತಿಮ್ಮ. ಆಹಾರ, ಯಜ್ಞ, ದಾನ, ತಪಸ್ಸು ಇವುಗಳ ಭೇದಗಳನ್ನು ನಾಳೆ ತಿಳಿದುಕೊಳ್ಳೋಣ. ಶಾಂತಿ ಮಂತ್ರ. ಓಂ ಸರ್ವೇಷಾಂ ಸ್ವಸ್ತಿ ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.